ನಮಸ್ತೆ ಸ್ನೇಹಿತರೆ, ಅನಿತಾಸ್ ಬೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಕನ್ವರ್ಷನ್ ಸೈಟ್ಸ್ ಹೇಗಿರುತ್ತೆ, ಅದರ ಫೆಸಿಲಿಟಿ ಹೇಗೆಲ್ಲ ಇರುತ್ತೆ ಅಂದ್ಬಿಟ್ಟು ತೋರಿಸ್ಲಿಕ್ಕೆ ಅಂತ ನಾನು ಒಂದು ಕನ್ವರ್ಷನ್ ಲೇಔಟಿಗೆ ಬಂದುಬಿಟ್ಟಿದ್ದೀನಿ. ಅದನ್ನು ನಿಮ್ಮೊಟ್ಟಿಗೆ ಹೇಳೋಕ್ಕೆ ಮುಂಚೆ ಸ್ವಲ್ಪ ಕನ್ವರ್ಷನ್ ಲೇಔಟ್ ಬಗ್ಗೆ ಒಂದು 4 ಪಾಯಿಂಟ್ಸನ್ನು ಮೊದಲು ಮಾತಾಡೋಣ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ ಕನ್ವರ್ಷನ್ ಲೇಔಟ್ ಅಂದರೆ ಕೃಷಿ ಭೂಮಿನ ಕೃಷಿಯೇತರ ಉದ್ದೇಶಕ್ಕಾಗಿ ಬದಲಾವಣೆ ಮಾಡೋ ಅಂಥದ್ದು, ಪರಿವರ್ತನೆಗೊಳಿಸುವಂಥದ್ದು ಅಂತ ಮೊದಲೇ ಹೇಳಿದ್ದೀನಿ. ಹಾಗೆ ಮೊದಲೆಲ್ಲ ಕೃಷಿ ಭೂಮಿನ ಕೃಷಿಯೇತರ ಉದ್ದೇಶಕ್ಕಾಗಿ ಪರಿವರ್ತನೆ ಮಾಡೋ ಹಾಗಿರಲಿಲ್ಲ. ಆನಂತರ 1964ರಲ್ಲಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ, 1964ರ ಕಲಂ 95ರ ಅಡಿಯಲ್ಲಿ ಭೂ ಪರಿವರ್ತನೆ ಮಾಡಲಿಕ್ಕೆ ಅವಕಾಶ ಸಿಕ್ತು. ಪರಿವರ್ತನೆ ಮಾಡಲಿಕ್ಕೆ ಅವಕಾಶ ಸಿಕ್ಕ ನಂತರ ರೆವಿನ್ಯೂ ಲೇಔಟ್ಗಳಾಗಿರ್ಬೋದು ಅಥವಾ ಕನ್ವರ್ಷನ್ ಲೇಔಟ್ಗಳಾಗಿರ್ಬೋದು ಪರಿವರ್ತನೆ ಮಾಡಿ ಮನೆಗಳನ್ನ ಮಾಡ್ಕೊಳ್ಳಿಕ್ಕೆ ಅಥವಾ ಶೆಡ್ಗಳನ್ನ ಕಟ್ಟಲಿಕ್ಕೆ ಉಪಯೋಗ ಮಾಡಲಾಗ್ತಿತ್ತು. ಆನಂತರ 1966 ನಂತರ ಚಿಕ್ಕ ಪುಟ್ಟ ಬದಲಾವಣೆಗಳು ಕೂಡ ಆಗಿತ್ತು ಕನ್ವರ್ಷನ್ ಫೀಲ್ಡಲ್ಲಿ. ಮೊನ್ನೆ ಒಂದು ಸಂದರ್ಶನದಲ್ಲಿ ಕೃಷ್ಣ ಬೈರೇಗೌಡ ಸರ್ ಹೇಳಿದರು, ಇನ್ನು ಮುಂದೆ 2 ಎಕರೆ ಒಳಗೆ ಕನ್ವರ್ಷನ್ ಮಾಡ್ಕೊಳ್ಳೋದಾದರೆ ಪರಿವರ್ತನೆ ಇನ್ನೂ ಕೂಡ ಸುಲಭ ಅಂತ ಹೇಳಿದ್ದಾರೆ. ಅಂದರೆ 2 ಎಕರೆ ಒಳಗೆ ನಾವು ಕನ್ವರ್ಷನ್ ಮಾಡಿಸೋ ಹಾಗಿದ್ರೆ ಡೈರೆಕ್ಟಾಗಿ ಪ್ಲ್ಯಾನ್ ಅಪ್ರೂವಲ್ ಮಾಡಿ ಸಿಸ್ಟಮಲ್ಲಿ ಅಪ್ಡೇಟ್ ಕೊಟ್ಟರೆ ಸಾಕು, 30 ಡೇಸಲ್ಲೆಲ್ಲ ಕನ್ವರ್ಷನ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಚಿಕ್ಕ ಪುಟ್ಟ ಫ್ಯಾಕ್ಟ್ರಿ ಶೆಡ್ಗಳನ್ನ ಮಾಡ್ಕೊಳ್ಳಿಕ್ಕೆ ಎಲ್ಲ ಉಪಯುಕ್ತ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ನಾನು ಕೂಡ ಹಳೆ ಮಾದರಿಯಲ್ಲಿ ಕನ್ವರ್ಷನ್ಗೆ ಏನೆಲ್ಲ ಡಾಕ್ಯುಮೆಂಟ್ನ ಕೊಡಬೇಕು ಆ ಬಗ್ಗೆ ಎಲ್ಲ ವಿವರವಾಗಿ ಏನು ಹೇಳಿಲ್ಲ. ಆದರೆ ಕನ್ವರ್ಷನ್ ಲೇಔಟ್ಗಳಲ್ಲಿ ಏನೆಲ್ಲ ಫೆಸಿಲಿಟಿಗಳು ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಕನ್ವರ್ಷನ್ ಲೇಔಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕನ್ವರ್ಷನ್ ಲೇಔಟು ಮೊದಲಿಗೆ ನೋಡಿ, ಟಾರು, ಸ್ಯಾನಿಟರಿ, ಮೋರಿ ಎಲ್ಲ ಅಚ್ಚುಕಟ್ಟಾಗಿ ರೆಡಿ ಆಗುತ್ತೆ. ವಾಟರ್ ಫೆಸಿಲಿಟಿ ಇರುತ್ತೆ. ಆನಂತರ ಒಳ್ಳೆ ಮರಗಿಡಗಳನ್ನ ಬೆಳೆಸಿ ಕೊಡ್ತಾರೆ. ಮತ್ತು ಅವ್ರದ್ದೇ ಆದಂಥ ಒಂದು ಕ್ಷೇಮಾಭಿವೃದ್ಧಿ ಸಂಘನ ಮಾಡ್ಕೊಂಡಿರ್ತಾರೆ. ಜೊತೆಗೆ ಪಾರ್ಕು, ಹೀಗೆಲ್ಲ ಸುಮಾರು ಫೆಸಿಲಿಟಿಗಳಿರುತ್ತೆ. ಲೇಔಟಲ್ಲಿ ನೋಡಿದವರು ಏನಪ್ಪ ಯಾರೋ ವಿಡಿಯೋ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಬಾರ್ದು ಅಂತ ಒಂದು ಸಣ್ಣ ಟೂರು ನಿಮ್ಮನ್ನು ಹಾಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಬೈಕಲ್ಲಿ ಹೋಗ್ತಾ ಹಾಗೆ ವಿಡಿಯೋನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ಇಳಿದು ವಿಡಿಯೋ ಮಾಡ್ಕೊಂಡು ಹೋದರೆ ಯಾರಾದರೂ ನೋಡಿ ಏನು ಅಂದ್ಕೊಳ್ತಾರೆ ಅಂತ ನನಗೂ ಕೂಡ ಭಯ ಇತ್ತು. ಬೇಸಿಗೆ ಆಗಿರೋದ್ರಿಂದ ನೋಡಿ ಗಿಡಗಳೆಲ್ಲ ಒಣಗೋಗಿದೆ. ಆದರೆ ಮರಗಳೆಲ್ಲ ಸೂಪರಾಗಿ ಹೂವನ್ನ ಬಿಟ್ಟಿತ್ತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಟುಲಿಪ್ ಹೂಗಳ ಥರ ತುಂಬಾ ನಳಿಸ್ತಾ ಇದ್ದಾವೆ ದೊಡ್ಡ ದೊಡ್ಡ ಮರಗಳೆಲ್ಲ. ನೋಡಿ, ಅವ್ರದ್ದೇ ಆದಂಥ ಒಂದು ಕ್ಷೇಮಾಭಿವೃದ್ಧಿ ಸಂಘ ಇರ್ಬೋದು, ಪಾರ್ಕು, ಹಾಗೆ ಆಡಿಟೋರಿಯಮ್ಮು ಎಲ್ಲವೂ ಮಾಡಿರ್ತಾರೆ. ತುಂಬ ಒಳ್ಳೆ ಫೆಸಿಲಿಟಿ ಇರೋವಂಥ ಒಂದು ಲೇಔಟ್ ಇದು. ನಮಗೆ ನಿಯರೆಸ್ಟ್ ಇತ್ತು, ಅದಕ್ಕೆ ನಿಮ್ಮನ್ನು ಕರ್ಕೊಂಡೋಗಿ ಒಂದು ಟೂರ್ ಮಾಡಿಸ್ತಾ ಇದ್ದೀನಿ. ನೋಡಿ, ಒಂದು ಸೆಕ್ಯೂರಿಟಿ ಬಾಕ್ಸ್ ಕೂಡ ಇದೆ. ತುಂಬಾ ಫೆಸಿಲಿಟಿ ಇದೆ ಈ ಲೇಔಟಲ್ಲಿ. ಟಾರ್ ಇರ್ಬೋದು, ಮೋರಿ, ಫುಟ್ಪಾತ್ ಇರ್ಬೋದು, ವಾಟರ್ ಕನೆಕ್ಷನ್ಸ್ ಎಲ್ಲವೂ ಬೊಂಬಾಟಾಗಿದೆ ಈ ಲೇಔಟಲ್ಲಿ. ಹಾಗಾಗಿ ಒಂದು ಲೇಔಟ್ನೇ ಟೂರ್ ಮಾಡಿಸೋಣ ಅಂತ ಕರ್ಕೊಂಡು ಬಂದಿದ್ದೀನಿ. ಸುಮ್ಮನೆ ನೋಡಿ ಹಾಗೆ ಫೀಲ್ ಮಾಡ್ಬೋದು. ಎಲ್ಲರಿಗೂ ಗೊತ್ತೇ ಇರುತ್ತೆ, KNS ಅನಿರ್ವಾನ್ ಅವ್ರದ್ದು ಸಂಸ್ಥೆಯಿಂದ ಲೇಔಟ್ಗಳನ್ನ ನಿರ್ಮಾಣ ಮಾಡ್ತಾರೆ. ತುಂಬಾ ಬೊಂಬಾಟಾಗಿರುತ್ತೆ. ಆ ಥರದ್ದೊಂದು ಲೇಔಟು ನಮಗೆ ನಿಯರೆಸ್ಟ್ ಇತ್ತು. ನಾವು ಈವ್ನಿಂಗ್ ವಾಕಿಂಗ್ ಎಲ್ಲ ಹೋಗ್ತಿದ್ವಿ. ಹಾಗೆ ನಿಮಗೂ ಕೂಡ ಕನ್ವರ್ಷನ್ ಲೇಔಟನ್ನು ತೋರಿಸ್ದಂಗೆ ಆಗುತ್ತೆ ಅಂದ್ಬಿಟ್ಟು ಸಣ್ಣ ಟೂರ್ನ ಮಾಡಿಸ್ತಾ ಇದ್ದೀನಿ. ನೋಡಿ, ಅಲ್ಲೇ ಎಲೆಕ್ಟ್ರಿಕ್ ಬಾಕ್ಸ್ಗಳಿರ್ಬೋದು, ಅಲ್ಲಲ್ಲೇ ನೋಡಿ ಎಷ್ಟು ಚೆಂದ ಫೆಸಿಲಿಟಿಗಳಿದೆ. ಅಂದರೆ ಮಳೆಗಾಲದಲ್ಲಿ ಬರಬೇಕು, ತುಂಬಾ ಚೆನ್ನಾಗಿರುತ್ತೆ. ಇಷ್ಟೆಲ್ಲ ಫೆಸಿಲಿಟಿಗಳು ಯಾವಾಗಲೂ ಕನ್ವರ್ಷನ್ ಲೇಔಟ್ಗಳಲ್ಲಿ ಅಥವಾ BDA BBMP ಲೇಔಟ್ಗಳಲ್ಲಿ ಇರುತ್ತೆ. ನಮ್ಮ ರೆವಿನ್ಯೂ ಸೈಟ್ಗಳಲ್ಲಿ ಇಷ್ಟೆಲ್ಲ ಫೆಸಿಲಿಟಿ ಇರಲ್ಲ ಅನ್ನೋ ಕಾರಣಕ್ಕೆ ನಾನು ಒಂದು ಲೇಔಟ್ನ ತೋರಿಸ್ತಾ ಇದ್ದೀನಿ. ಎಲೆಕ್ಟ್ರಿಕ್ ಕಂಬಗಳೇ ಇರ್ಬೋದು, ಪ್ರತಿಯೊಂದೂ ಹೈಜೀನ್ ಆಗಿರುತ್ತೆ. ಮತ್ತು ಅವ್ರದ್ದೇ ಆದಂಥ ಒಂದು ಕ್ಷೇಮಾಭಿವೃದ್ಧಿ ಸಂಘ ಇರುತ್ತೆ. ಏನೇ ಪ್ರಾಬ್ಲಮ್ ಆದ್ರೂ ಕೂತು ಮಾತಾಡಿ ಬೇಗ ಬಗೆಹರಿಸ್ತಾರೆ. ರೆವಿನ್ಯೂ ಲೇಔಟ್ಗಳಲ್ಲಿ ಇಷ್ಟೆಲ್ಲ ಫೆಸಿಲಿಟಿ ಖಂಡಿತ ಇರಲ್ಲ. ಹಾಗಾಗಿ ನಾನು ಕಂಪೇರ್ ಮಾಡಿ ತೋರಿಸ್ಲಿಕ್ಕೆ ಅಂದ್ಬಿಟ್ಟು ನಾನು ಕನ್ವರ್ಷನ್ ಲೇಔಟನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ.
ಹಾಗೆ ಲೇಔಟ್ ಒಂದು ರೌಂಡ್ ನೋಡಿದ್ದಾಯ್ತು. ಈಗ ಅವ್ರಿಗೆ ಅಂತ ಮಾಡಿರೋ ಪಾರ್ಕನ್ನು ತೋರಿಸ್ತಾ ಇದ್ದೀನಿ ನೋಡಿ. ಅವ್ರಿಗೆ ವಾಕಿಂಗಿಗೆಲ್ಲ ಪಾರ್ಕ್ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಅಂದರೆ ಈಗ ರಾಜಕಾಲುವೆ ಥರ ಎಲ್ಲ ಮಾಡಿರ್ತಾರಲ್ಲ, ಮೋರಿ ನೀರೆಲ್ಲ ಹೋಗಲಿಕ್ಕೆ, ಅದ್ರ ಮೇಲೆ ಒಂದು ಪಾರ್ಕ್ ಥರ ಎಲ್ಲ ಮಾಡಿ ಫೆಸಿಲಿಟಿಗಳನ್ನ ಎಷ್ಟು ಚೆನ್ನಾಗಿ ಕೊಟ್ಟಿರ್ತಾರೆ, ಜಾಗನ ಎಷ್ಟು ಚೆಂದ ಯುಟಿಲೈಸ್ ಮಾಡ್ಕೊಂಡಿರ್ತಾರೆ ಅನ್ನೋದನ್ನು ತೋರಿಸ್ಲಿಕ್ಕೆ ಅಂತ ನಾನು ಈ ಲೇಔಟ್ನ ತೋರಿಸ್ತಾ ಇದ್ದೀನಿ. ಈ ಸಂಸ್ಥೆಯವರು ಜಾಗ ಸಿಕ್ಕಂಗೆಲ್ಲ ಲೇಔಟನ್ನು ಎಕ್ಸ್ಟೆಂಡ್ ಮಾಡ್ತಾನೆ ಇದ್ದಾರೆ. ಫಸ್ಟು ಮಾಡಿದಾಗ ಸುಮಾರು ಒಂದು 6-7 ಎಕರೆಯಷ್ಟು ಇತ್ತೇನೋ, ಈಗ ತುಂಬಾ ದೊಡ್ಡದಾಗಿದೆ. ಒಂದು 4-5 ಊರುವರೆಗೂ ಎಕ್ಸ್ಟೆಂಡ್ ಆಗ್ತಾ ಹೋಗ್ತಾನೆ ಇದೆ. ಹಾಗೆ ಪಾರ್ಕಿಂದ ಕೆಳಗಡೆ ಒಂದು ನೋಡಿ ಆಡಿಟೋರಿಯಂ ಕೂಡ ಮಾಡ್ಕೊಂಡಿದ್ದಾರೆ. ಅದನ್ನು ಕೂಡ ಮುಂದೆ ಹೋಗಿ ತೋರಿಸ್ತೀನಿ ನೋಡಿ. ಅವ್ರದ್ದೇ ಒಂದು ರಾಜಕಾಲುವೆ ಥರ ಏನು ಹೋಗಿದೆ, ಮೋರಿ ನೀರೆಲ್ಲ ಹೋಗಲಿಕ್ಕೆ, ಅದ್ರ ಮೇಲೆ ಒಂದು ಬ್ರಿಡ್ಜ್ ಥರ ಮಾಡಿ ಒಂದು ಹೊಸ ಲುಕ್ಕು ಕೊಟ್ಟಿದ್ದಾರೆ. ಇಲ್ಲಿ ಆಟ ಆಡಲಿಕ್ಕೆಲ್ಲ ವ್ಯವಸ್ಥೆನ ಮಾಡಿದ್ದಾರೆ. ನೋಡಿ, ಇಲ್ಲೊಂದು ಫ್ಲಾಗ್ದು ಒಂದು ಸ್ಟೇಡಿಯಂ ಮಾಡಿದ್ದಾರೆ. ಅದ್ರ ಜೊತೆಗೆ ಥ್ರೋಬಾಲ್ ಆಡಲಿಕ್ಕೆ ಒಂದು ಕೋರ್ಟ್ ಇದೆ. ಇದು ಮಾಡಿರೋಂಥ ಆಡಿಟೋರಿಯಮ್ಮು, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ಎಲ್ಲರೂ ಕೂತ್ಕೊಳ್ಳಿಕ್ಕೆ ಸೂಪರಾಗಿ ಫೆಸಿಲಿಟಿನ ಮಾಡಿದ್ದಾರೆ. ಹಾಗೆ ಸ್ಟೇಜಲ್ಲಿ ರೆಡಿ ಆಗಲಿಕ್ಕೆ 1-2 ರೂಮ್ ಎಲ್ಲ ಮಾಡಿದ್ದಾರೆ. ನಾವು ಫ್ರೀ ಸಿಕ್ಕಾಗೆಲ್ಲ ವಾಕ್ ಮಾಡಲಿಕ್ಕೆ ಅಂತ ಈ ಲೇಔಟಿಗೆ ಬರ್ತಿದ್ವಿ. ತುಂಬಾ ಇಷ್ಟ ಆಗ್ತಿತ್ತು, ತುಂಬಾ ಪೀಸ್ಫುಲ್ ಆಗಿದೆ. ಹಾಗಾಗಿ ನಾನು ಕೂಡ ಈ ಲೇಔಟ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಕನ್ವರ್ಷನ್ ಲೇಔಟಲ್ಲಿ ಏನೆಲ್ಲ ಫೆಸಿಲಿಟಿಗಳಿರುತ್ತೆ ಅನ್ನೋದನ್ನು ನೋಡಲಿಕ್ಕೆ ಅಷ್ಟೇ, ಇನ್ನೇನಿಲ್ಲ. ವಿಶೇಷ ದಿನಗಳಲ್ಲಿ ಇಲ್ಲಿ ಫ್ಲಾಗ್ ಹಾರಿಸಿ ಸೆಲೆಬ್ರೇಟ್ ಮಾಡ್ತಾರೆ. ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ಈಗ ಪಾರ್ಕಿಂದ ಹೊರಗಡೆ ಹೋಗ್ತಾ ಇದ್ದೀನಿ. ಇದು ಇನ್ನೊಂದು ಕಡೆ ಎಕ್ಸಿಟ್ಟು. ಸೆಕ್ಯೂರಿಟಿ ಎಲ್ಲ ಇಟ್ಟಿದ್ದಾರೆ. 6 ಗಂಟೆ ಮೇಲೆ ಯಾರೂ ಇರಲಿಕ್ಕೆ ಅವಕಾಶ ಇಲ್ಲ. ಹಾಗೆಯೇ BDA BBMP ಸೈಟ್ಗಳಲ್ಲೂ ಕೂಡ ತುಂಬಾ ಫೆಸಿಲಿಟಿ ಇರುತ್ತೆ. ಆಟ ಆಡಲಿಕ್ಕೆ ಪಾರ್ಕ್ ಇರುತ್ತೆ, ಜಿಮ್ ಇರುತ್ತೆ, ಎಷ್ಟೆಲ್ಲ ಫೆಸಿಲಿಟಿಗಳಿರುತ್ತೆ ಅಲ್ವಾ ಫ್ರೆಂಡ್ಸ್? ಈ ಕನ್ವರ್ಷನ್ ಲೇಔಟ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಕೂಡ ಮನೆ ಕಡೆ ಹೊರಟೆ ಫ್ರೆಂಡ್ಸ್. ನಮ್ಮ ಮನೆಗೆ ಹೋಗೋ ದಾರಿಯಲ್ಲಿ ನೋಡಿ ಪೆರಿಪೆರಲ್ ರಿಂಗ್ ರೋಡ್ ಕೂಡ ರೆಡಿ ಆಗ್ತಾ ಇದೆ. ಈ ಮಂತು ಉದ್ಘಾಟನೆ ಕೂಡ ಇದೆ. ಹಾಗಾಗಿ ಅದೇ ರೋಡನ್ನು ತೋರಿಸ್ತಾ ಮನೆ ಕಡೆ ಹೊರಡ್ತಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ, ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.